ಎಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಸಚಿನ್ ಹುಲಗಿರಿ ಅಂತ, ಬೆಂಗಳೂರಿನಿಂದ. ಹೆಲ್ದಿ ಫೈನಾನ್ಸ್ ಗೈಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ಸಂಚಿಕೆಯಲ್ಲಿ ನಾವು ಮುಖ್ಯವಾಗಿ ಇತ್ತೀಚೆಗೆ ಆಗ್ತಿರುವಂಥ ಟ್ರೆಂಡಿಂಗ್ ಸ್ಕ್ಯಾಮ್ಗಳ ಬಗ್ಗೆ ಮೈಸೂರು ಪೊಲೀಸ್ ಕಮಿಷನರ್ ತಿಳುವಳಿಕೆಯನ್ನು ಮೂಡಿಸಿದ್ದಾರೆ. ಆ ವಿಷಯದಲ್ಲಿ ಆ ಒಂದು ವಿಡಿಯೋವನ್ನು ಶೇರ್ ಮಾಡ್ಕೋಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇತ್ತೀಚೆಗೆ ಏನಾಗಿದೆ ಅಂದರೆ ಮೈಸೂರು ಅಂತ ಎರಡನೇ ಹಂತದ ನಗರಗಳಲ್ಲಿ ಸಹ ಸ್ಕ್ಯಾಮ್ಗಳು ತುಂಬ ಜಾಸ್ತಿ ಆಗ್ತಾ ಇದ್ದಾವೆ. ಅದರಲ್ಲಿ ಮುಖ್ಯವಾಗಿ ಪೊಲೀಸ್ ಕಮಿಷನರ್ ಮೈಸೂರು ಶ್ರೀಮತಿ ಸೀಮಾ ಲಟ್ಕರ್ IPS ಅವರು ಈ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸಿದ್ದಾರೆ. ಇದರಲ್ಲಿ ತುಂಬ ಜನ ಯೂಟ್ಯೂಬಲ್ಲಿ ತಿಳುವಳಿಕೆಯನ್ನು ಮೂಡಿಸ್ತಾ ಇದ್ದಾರೆ. ಅದರ ಜೊತೆಗೆ ಪೊಲೀಸ್ ಡಿಪಾರ್ಟ್ಮೆಂಟು ತುಂಬ ಈ ವಿಷಯದಲ್ಲಿ ಕೆಲಸ ಮಾಡ್ತಾ ಇದೆ. ಜನರು ಅವ್ರ ಮಾತನ್ನು ಕೇಳಬೇಕು, ಅದನ್ನು ಫಾಲೋ ಮಾಡೋದ್ರಿಂದ ನಿಮ್ಮ ದುಡ್ಡು ನಿಮ್ಮಲ್ಲಿ ಉಳಿಯುತ್ತೆ, ಮೋಸ ಹೋಗೋದನ್ನು ತಪ್ಪಿಸ್ಬೋದು. ಏನಾಗ್ತಾ ಇದೆ ಹೊಸ ಥರ ಸ್ಕ್ಯಾಮ್ಗಳು ಅಂದರೆ ಟ್ರೆಂಡಿಂಗ್ ಸ್ಕ್ಯಾಮ್ಗಳು ಏನಾಗ್ತಾ ಇದ್ದಾವೆ ಅಂದರೆ ಮುಖ್ಯವಾಗಿ ಟ್ರೇಡಿಂಗ್ ವಿಷಯದಲ್ಲಿ ಆಗ್ತಾ ಇದ್ದಾವೆ. ಇದು ಜನವರಿಯಿಂದ ಜುಲೈ 2024ವರೆಗೂ ಅಂದರೆ ಈ ವರ್ಷದ ಅರ್ಧ ಭಾಗದಲ್ಲಿ ಸುಮಾರು 60 ಜನ 32 ಕೋಟಿ ರೂಪಾಯಿಗಳನ್ನು ಕಳ್ಕೊಂಡಿದ್ದಾರೆ. ಇದು ಅಫಿಷಿಯಲಿ ಕಂಪ್ಲೇಂಟ್ ಮಾಡಿರೋಂಥ ನಂಬರ್ಗಳು. ಇದಕ್ಕೆ ಜಾಸ್ತಿನೂ ಇರ್ಬೋದು. ಕೆಲವು ಜನ 1 ಲಕ್ಷ 2 ಲಕ್ಷ ಕಳ್ಕೊಂಡ್ರೆ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಕೆಲವು ಜನ ಕೋಟಿಗಳಿಗೆ ಕಳ್ಕೊಂಡವರು ಅಥವಾ ಲಕ್ಷಗಳು ತುಂಬ ಜಾಸ್ತಿ ಆದವರು ಕಂಪ್ಲೇಂಟ್ ಮಾಡಿರ್ತಾರೆ. ಟ್ರೆಂಡಿಂಗ್ ಹೆಸರಲ್ಲಿ ಸ್ಕ್ಯಾಮ್ ಆಗ್ತಾ ಇದೆ. ಏನು ಮಾಡ್ತಾರೆ, ಟ್ರೇಡಿಂಗ್ ಮಾಡ್ತೀವಿ ಅಂತ ನಿಮಗೆ ಅಕೌಂಟ್ ಓಪನ್ ಮಾಡಿಸ್ತಾರೆ. ಶೇರ್ ಮಾರ್ಕೆಟ್ ತುಂಬ ಚೆನ್ನಾಗಿ ದುಡ್ಡು ಕೊಡುತ್ತೆ, ಟ್ರೇಡಿಂಗ್ ಮಾಡಿ ಅದರಲ್ಲಿ ದುಡ್ಡು ಬರುತ್ತೆ ಅಂತ. ಆದರೆ ಆ ಅಕೌಂಟ್ ಬಂದ್ಬಿಟ್ಟು ವರ್ಚುವಲ್ ಅಕೌಂಟ್ ಆಗಿರುತ್ತೆ, ಅಂದರೆ ನಿಜವಾದ ಅಕೌಂಟ್ ಆಗಿರಲ್ಲ. ಅಂದರೆ ಆ ಅಕೌಂಟಲ್ಲಿ ದುಡ್ಡು ಕಾಣ್ತಾ ಇರುತ್ತೆ, ಆದರೆ ಆ ದುಡ್ಡು ನಿಮ್ದಲ್ಲ. ಇದು ಒಂಥರ ಕನ್ನಡಿಯಲ್ಲಿ ಗಂಟಿದ್ದಂಗೆ. ಅಲ್ಲಿ ಅಕೌಂಟ್ ಬ್ಯಾಲೆನ್ಸ್ ತೋರಿಸ್ತಾ ಇರುತ್ತೆ, ಜಾಸ್ತಿ ಆದಂಗೆ ತೋರಿಸ್ತಾ ಇರುತ್ತೆ, ಆದರೆ ನಿಮಗೆ ಆ ದುಡ್ಡನ್ನು ಅವ್ರು ತೆಗೆದುಕೊಳ್ಳೋಕ್ಕೆ ಬಿಡೋದಿಲ್ಲ. ಬೇಸಿಕಲಿ ಅಂದರೆ ಏನಾಗುತ್ತೆ, ನೀವು ಇವತ್ತು 1 ಲಕ್ಷ ರೂಪಾಯಿ ಹಾಕಿದರೆ 2 ದಿವಸ ಬಿಟ್ಬಿಟ್ಟು ಅವ್ರು ಏನು ಹೇಳ್ತಾರೆ, ನಿಮ್ಮದು 1 ಲಕ್ಷ ರೂಪಾಯಿ ಇದ್ದದ್ದು 2 ಲಕ್ಷ ರೂಪಾಯಿ ಆಗಿದೆ ಅದು ತೋರಿಸ್ತಾರೆ. ಅದೇ ರೀತಿಯಾಗಿ ಒಂದು 10-15 ದಿವಸ ಬಿಟ್ಟರೆ ನಿಮ್ಮದು 2 ಲಕ್ಷ ಇದ್ದದ್ದು 6 ಲಕ್ಷ ಆಗಿದೆ, 7 ಲಕ್ಷ ಎಂದು ತೋರಿಸ್ತಾರೆ. ನೀವು ಆ ದುಡ್ಡನ್ನು ನಾನು ವಾಪಸ್ ಬೇಕು ಅಂತ ತೊಗೊಳಕ್ಕೆ ಹೋದರೆ, ವಿಡ್ರಾ ಮಾಡ್ಕೊಳಕ್ಕೆ ಹೋದರೆ ಅವರು ಇನ್ನೂ ಸ್ವಲ್ಪ ದುಡ್ಡು ಹಾಕಿ ನೀವು ಚೆನ್ನಾಗಿ ಬರುತ್ತೆ ಅಂತ ಆಸೆ ತೋರಿಸಿ ಆ ದುಡ್ಡನ್ನು ಈ ದುಡ್ಡನ್ನು ಎರಡನ್ನು ತೊಗೊಂಡು ಹೋಗ್ತಾರೆ. ಇದರಲ್ಲಿ ಎಲ್ಲವೂ ವರ್ಚುವಲ್ ಆಗಿರುತ್ತೆ, ಯಾವುದು ನಿಜವಾಗಿರಲ್ಲ. ಆದ್ದರಿಂದ ಇಂಥ ಒಂದು ಟ್ರೇಡಿಂಗ್ ಕಾಲ್ಗಳಾಯಿತು, ಟ್ರೇಡಿಂಗ್ ಮೆಸೇಜ್ಗಳಾಯಿತು, ಟ್ರೇಡಿಂಗ್ ವಾಟ್ಸಪ್ ಗ್ರೂಪ್ಗಳಾಯಿತು ಜಾಯ್ನ್ ಆಗಬೇಡಿ, ಅಂಥದನ್ನು ಸೇರಬೇಡಿ, ಅದನ್ನು ಎಂಟರ್ಟೈನ್ ಮಾಡಬೇಡಿ. ಅದರಿಂದ ಮೋಸನೇ ಜಾಸ್ತಿ. ನೀವು ನಿಜವಾಗ್ಲೂ ಟ್ರೇಡಿಂಗ್ ಮಾಡಲೇಬೇಕಂದ್ರೆ ಸೆಬಿ ರಿಜಿಸ್ಟರ್ಡ್ ಕಂಪ್ನಿಗಳಿದಾವೆ, ತುಂಬ ಇದೆ, ಹೆಸರು ತಗೊಳ್ಳೋದು ಬೇಡ. ಆ ಕಂಪ್ನಿಗಳಲ್ಲಿ ನೀವು ಹೋಗಿ ಟ್ರೇಡಿಂಗ್ ಮಾಡ್ಬೋದು. ಅವರು ನಿಜವಾಗ್ಲೂ ಬಿಸ್ನೆಸ್ ಮಾಡ್ತಾ ಇರುತ್ತೆ, ಇವರೆಲ್ಲ ಮೋಸ ಮಾಡೋರು. ಅದೇ ರೀತಿಯಾಗಿ ಪಾರ್ಟ್ ಟೈಮ್ ಕೆಲಸ ಅಂದರೆ ನೀವು ಫ್ರೀ ಆಗಿದ್ದೀರಾ, 2 ಗಂಟೆಯಲ್ಲಿ 2,000 ದುಡಿಬೋದು, 3,000 ದುಡಿಬೋದು ಅಂತ ಬರೀ ಏನು ಕೆಲಸ ಏನಂದರೆ ರಿವ್ಯೂ ಬರೀಬೇಕಷ್ಟೇ. ಒಂದು ಯಾವುದೋ ಹೋಟೆಲ್ ಬಗ್ಗೆನೋ ಅಥವಾ ಒಂದು ಪ್ರೇಕ್ಷಣೀಯ ಸ್ಥಳದ ಬಗ್ಗೆನೋ ಇನ್ಯಾವುದೋ ಪ್ರಾಡಕ್ಟ್ ಬಗ್ಗೆನೋ ರಿವ್ಯೂ ಬರೀರಿ. ಆ ರಿವ್ಯೂ ಬರೆದ್ರೆ ನಿಮಗೆ ಪಾಯಿಂಟ್ಸ್ ಬರುತ್ತೆ. ಆ ಪಾಯಿಂಟ್ಸ್ ಮುಖಾಂತರ ನಿಮಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಸ್ಕ್ಯಾಮ್ ಮಾಡ್ತಾರೆ. ಇಲ್ಲಿ ಕೆಲವು ಸರ್ತಿ ನೀವು ರಿಜಿಸ್ಟ್ರೇಷನ್ ಮಾಡಬೇಕು, ಇದೆಲ್ಲ ಮಾಡಬೇಕಂದ್ರೆ ಫಸ್ಟ್ ಒಂದು 2,000 3,000 ಎಷ್ಟೋ ಕೊಡಬೇಕು ಅಂತ ಹೇಳ್ತಾರೆ. ಅದರಲ್ಲಿಗೂ ಸ್ಕ್ಯಾಮ್ ಇರುತ್ತೆ. ಅದಾದಮೇಲೆ ಪಾಯಿಂಟ್ಸ್ಗಳು ಎಲ್ಲ ಇರೋದೆಲ್ಲ ವರ್ಚುವಲ್ ಆಗಿರುತ್ತೆ, ಯಾವುದೂ ನಿಜವಾಗಿರಲ್ಲ, ಎಲ್ಲವೂ ಸುಮ್ಮನೆ ಹಂಗೆ ತೋರಿಸ್ತಾ ಇರ್ತಾರೆ ವೆಬ್ಸೈಟಲ್ಲಿ ಚೇಂಜ್ ಮಾಡಿಬಿಟ್ಟು. ಅಂಥ ಒಂದು ಸಂದರ್ಭದಲ್ಲಿ ನೀವು ಯಾವುದೇ ಥರ ಪಾರ್ಟ್ ಟೈಮ್ ಕೆಲಸಗಳಲ್ಲಿ ಅದಕ್ಕೆ ಹೋಗಬೇಡಿ. ಆ ಥರದ ಒಂದು ಆಪ್ಷನ್ಗಳನ್ನು ತೊಗೋಬೇಡಿ. ಅದರಲ್ಲಿ ಆನ್ಲೈನಲ್ಲಿ ಬಂದಿರೋಂಥ ಕೆಲಸಗಳನ್ನು ಮುಖ್ಯವಾಗಿ ತೊಗೊಳ್ಬೇಡಿ. ನೀವು ಪಾರ್ಟ್ ಟೈಮ್ ಕೆಲಸ ಮಾಡೋದಾದರೆ ನಿಮ್ಮ ಫಿಸಿಕಲಿ ಹೋಗಿ ನಿಮ್ಮ ಮನೆ ಹತ್ತಿರದಲ್ಲಿರುವಂಥ ಗೊತ್ತಿರೋದಲ್ಲೇ ಫೇಸ್ ಟು ಫೇಸ್ ಮೀಟ್ ಆಗಿರೋದಲ್ಲೇ ಅವ್ರ ಹತ್ರ ಕೆಲಸ ಮಾಡಿ. ಆದರೆ ಈ ಥರದ ಕೆಲಸಗಳನ್ನು ತೊಗೋಬೇಡಿ. ಇದರಲ್ಲಿ ಜಾಬ್ ವಿಷಯದಲ್ಲೂ ಆಗ್ತಾ ಇದೆ, ತುಂಬ ಜನ ಜಾಬ್ ಹುಡುಕಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಪಾರ್ಟ್ ಟೈಮ್ ಕೆಲಸ ಮಾಡಿಸ್ತೀವಿ ಅಂತ ಕೆಲಸ ಮಾಡಿಸಿ ದುಡ್ಡು ಕೊಡಲ್ಲ, ಮೋಸ ಮಾಡ್ತಾರೆ. ಆಮೇಲೆ ನಿಮ್ಮ ನಂಬರ್ನ ತೊಗೊಂಡಿರ್ತಾರೆ, ಆ ನಿಮ್ಮ ನಂಬರ್ ಬೇರೆ ಸ್ಕ್ಯಾಮ್ಗಳಿಗೂ ಉಪಯೋಗ ಮಾಡ್ಕೋತಾರೆ. ಓಕೆ, ಹಾಗಿದ್ರೆ ನೋಡೋಣ ಈಗೇನಾಗಿದೆ ಈ ವಿಷಯದಲ್ಲಿ. ಒಂದು ವಿಡಿಯೋ ನೋಡೋಣ, ಯಾವುದು ವಿಡಿಯೋ ಬಂದಿದೆ ಅಂತೇಳಿ, ಏನು ಹೇಳಿದ್ದಾರೆ ಅಂತ ವಿಡಿಯೋನ ಪ್ಲೇ ಮಾಡ್ತೀನಿ. ಸೈಬರ್ ಕ್ರೈಮ್ ಕೇಸಸ್ ಬಗ್ಗೆ ತಮಗೆ ಅವೇರ್ನೆಸ್ ಮೂಡಿಸೋಕ್ಕೆ, ಅಂದರೆ ಈಗ ನಮ್ಮಲ್ಲಿ ಯಾವ ರೀತಿ ಕೇಸ್ಗಳು ಆಗ್ತಾ ಇದೆ ಅಂತ ಹೇಳಿ ವಿಚಾರಣೆ ಹೇಳಬೇಕು ನಿಮಗೆ. ಅದು ನಿಮ್ಮಿಂದ ಎಲ್ಲ ಜನರಿಗೆ ಮುಟ್ಟುತ್ತೆ ಅಂತ ಅನ್ಕೋತೀನಿ. ಪ್ರೆಸೆಂಟ್ ಈಗ OTP ಆಗಲಿ, ಲಿಂಕ್ ಕಳಿಸೋದಾಗಲಿ, ನಿಮಗೆ ಬ್ಯಾಂಕ್ ಅಕೌಂಟು ಫ್ರೀಸ್ ಆಗಿದೆ, ಕ್ರೆಡಿಟ್ ಕಾರ್ಡ್ ಬಂದಿದೆ, ಅದೆಲ್ಲ ಈಗ ಹಳೇದಾಯಿತು. ಈಗ ಹೊಸ ಕೇಸಸ್ ಆಗ್ತಾ ಇರೋದು ಟ್ರೇಡಿಂಗಲ್ಲಿ. ಏನು ಶೇರ್ಸ್ ಟ್ರೇಡಿಂಗ್ ಮಾಡ್ತಾರೆ ಅದರಲ್ಲಿ
ನಮ್ಮಲ್ಲಿ ಈಗಲೇ ಜುಲೈವರೆಗೂ 61 ಕೇಸ್ ಆಗಿದೆ. ಟ್ರೇಡಿಂಗ್ ಆ್ಯಪಲ್ಲಿ ದುಡ್ಡು ಕಳ್ಕೊಂಡಿರೋರು ಟೋಟಲ್ ಅವರು ದುಡ್ಡು ಕಳ್ಕೊಂಡಿರೋದು 32 ಕೋಟಿ ಜನವರಿಂದ ಜುಲೈವರೆಗೆ. ಸೊ ಈಗ ಹಳೇದು ಏನು ಸೈಬರ್ ಕ್ರೈಮ್ ಕೇಸಸ್ ಇತ್ತು ಅದು ಹೋಗಿದೆ. ಈಗ ಟ್ರೆಂಡಲ್ಲಿರೋದು ಟ್ರೇಡಿಂಗ್ ಆ್ಯಪ್, ಒಂದು ಫೆಡೆಕ್ಸ್ ಇರ್ಬೋದು, ಕೋಟೆಕ್ಸ್ ಮಹೀಂದ್ರಾ ಇರ್ಬೋದು, ಅವ್ರದ್ದೆಲ್ಲನೂ ಸಹ ಇಂಪಾರ್ಟೆಂಟ್ ಏನೇನು ಇದೆ ಅದರಲ್ಲಿ ಅವರು ಫಸ್ಟು ನಿಮಗೆ ಫೇಸ್ಬುಕ್ ಅಥವಾ ಅವರೇ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ರ್ಯಾಂಡಮ್ ಆಗಿ ಎಲ್ಲ ನಂಬರ್ಸನ್ನು ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾರೆ. ನೀವು ಕ್ಯೂರಿಯಾಸಿಟಿಯಲ್ಲಿ ಅದನ್ನು ಓಪನ್ ಮಾಡ್ತೀರಾ, ಒಳ್ಳೊಳ್ಳೆ ಬೆನಿಫಿಟ್ಸ್ ಇದೆ, ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ, ಔಟ್ಸೋರ್ಸ್ ಮಾಡಿ, ನಾವು ನಿಮಗೆ ಶೇರಲ್ಲಿ ಆಗಲಿ ಟ್ರೇಡಿಂಗಲ್ಲಾಗಲಿ ನಿಮಗೆ ನಾವು ಜಾಸ್ತಿ ದುಡ್ಡು ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಸೊ ಇವರು ಲಿಂಕನ್ನು ಕ್ಲಿಕ್ ಮಾಡಿಬಿಟ್ಟು ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತಾರೆ. ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಅದರಲ್ಲಿ ಈಗ ಫಸ್ಟ್ ಇನ್ವೆಸ್ಟ್ ಮಾಡಿದಾಗ ಎಷ್ಟು ದುಡ್ಡು ಬರುತ್ತೆ ಅಂತ ಇಟ್ಸ್ ಅ ವರ್ಚುವಲ್ ಅಮೌಂಟ್ ಅವ್ರಿಗೆ ಸ್ಟೋರ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನಾನು 1 ಲಕ್ಷ ಹಾಕಿದರೆ ನಿಮಗೆ ನೆಕ್ಸ್ಟ್ ಡೇ 2 days ಆಫ್ಟರ್ 2 days ವರ್ಚುವಲಲ್ಲಿ ತೋರಿಸುತ್ತೆ 2 ಲಕ್ಷ ಆಗಿದೆ ಅಂತ. ಸೊ ಅದೇ ಥರ ಅದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಅಂತಂತಂದರೆ ಆಫ್ಟರ್ 2 weeks. ಮೊದಲೇ ಗೊತ್ತಾಗೋದಿಲ್ಲ ಅವ್ರಿಗೆ ದುಡ್ಡು ಅವ್ರ ಅಕೌಂಟಲ್ಲಿ ಜಮಾ ಆಗ್ತಾ ಇದೆ ಅಂತ ಅವ್ರಿಗೆ ಒಂದು ನಂಬಿಕೆ ಇರುತ್ತೆ. ಯಾವಾಗ ಅವರು ಆ ದುಡ್ಡು ಎಷ್ಟು ಆಯಿತು, ಈಗ ಒಂದು 50 ಲಕ್ಷ ನಾನು ಮಾಡ್ಕೊಂಡಿದ್ದೀನಿ, ಆಯ್ತು ತಗೋಣ ದುಡ್ಡು ಅಂತಂದಾಗ ಅವರು ನೀವು ಇನ್ನೂ ಜಾಸ್ತಿ ದುಡ್ಡು ಹಾಕಿದರೆ ಈ ದುಡ್ಡನ್ನ ನಿಮಗೆ ಕೊಡ್ತೀವಿ ಅಂತ. ಸೊ ಹೋಲ್ ಪ್ರಾಸೆಸ್ 1 monthವರೆಗೂ ಆಗುತ್ತೆ ಅವ್ರಿಗೆ. ಆವಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಫ್ರಾಡು, ನಾನು ದುಡ್ಡು ಕಳ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ಇದು ತುಂಬ ಜನ ಎಲ್ಲ ಎಜುಕೇಟೆಡ್ ಪೀಪಲನ್ನು ಇದನ್ನು ದುಡ್ಡು ಕಳ್ಕೊತಾ ಇದ್ದಾರೆ. ಮೋರ್ ದೆನ್ ಒಬ್ಬೊಬ್ರು 1 ಕೋಟಿವರೆಗೂ ಇದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಎಲ್ಲ 50 ಲಕ್ಷಕ್ಕಿಂತ ಜಾಸ್ತಿನೇ ಇನ್ವೆಸ್ಟ್ ಮಾಡಿರೋದು. ದಿಸ್ ಇಸ್ ಮೋಸ್ಟ್ ಟ್ರೆಂಡಿಂಗಲ್ಲಿ ಈಗ ಪ್ರೆಸೆಂಟ್ ಇರೋದು. ಸೆಕೆಂಡ್ ಅಂದರೆ ಸೆಕೆಂಡ್ ಸೈಬರ್ ಕ್ರೈಮ್ ಈಗ ಜಾಸ್ತಿ ದುಡ್ಡು ಕಳ್ಕೊತಾ ಇರೋದು ಅಥವಾ ಅಫೆನ್ಸ್ ಆಗ್ತಾ ಇರೋದು ಅಂತಂದರೆ ಈ ಪಾರ್ಟ್ ಟೈಮ್ ಜಾಬಲ್ಲೂ ಸಹ ರಿವ್ಯೂಸನ್ನು ಕೊಡಬೇಕು ಅಂತ ಹೇಳಿ. ರಿವ್ಯೂಸ್ ಕೊಡೋದು ಅಂದರೆ ನಿಮ್ಮ ಕೆಲಸ ಬರೀ ಒಂದು ಹೋಟೆಲ್ ಬಗ್ಗೆ ರಿವ್ಯೂಸ್ ಬರೆಯೋದು, ಈ ಹೋಟೆಲ್ ಚೆನ್ನಾಗಿದೆ, 5 star 4 star ಕೊಡೋದು, ನೀವು ಬರಿತಾ ಹೋಗೋದು. ಸೊ ನಿಮಗೆ ಅದರಲ್ಲಿ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ. ಅಗೇನ್ ಅವ್ರಿಗೆ ಫಸ್ಟ್ 5,000 rupees ಏನೋ ಹಾಕಿದರೆ 10,000 ಡಬಲ್ ಆಗುತ್ತೆ. ಸೊ ಆ ಥರ ಕೇಸಸ್ಸೂ ಸಹ ನಮ್ಮಲ್ಲಿ ಜಾಸ್ತಿ ಆಗಿದೆ ಈಗ. ಸೇಮ್ ಥಿಂಗ್, ನೀವೀಗ ಒಂದು ಹೋಟೆಲ್ ಬಗ್ಗೆನೋ ಒಂದು ಪ್ಲೇಸ್ ಬಗ್ಗೆನೋ ನಿಮಗೆ ರಿವ್ಯೂಸ್ ಕೊಡೋದಷ್ಟೇ ನಿಮ್ಮ ಕೆಲಸ. ಜಾಬ್ ಏನು, ನೀವು ರಿವ್ಯೂಸ್ ಬರಿತಾ ಹೋಗೋದು ಅಂತ ಹೇಳ್ತಾರೆ. ಸೊ ಅವ್ರು ಬರಿತಾ ಹೋಗ್ತಾರೆ, ಈ ರಿವ್ಯೂಸ್ ಏನೋ ಬರ್ಕೊಂಡು ಹೋಗೋದು. ಅವ್ರಿಗೂ ಸಹ ಆಲ್ ವರ್ಚುವಲ್. ನಿಮ್ಮ ಅಕೌಂಟಲ್ಲಿ ಈಗ 5 ರಿವ್ಯೂಸ್ ಬರೆದಿದ್ದಕ್ಕೆ ನಿಮ್ಮ ರಿವ್ಯೂಸ್ಗೆ ಜಾಸ್ತಿ ಪಾಯಿಂಟ್ಸ್ ಆ್ಯಡ್ ಆಗಿದೆ, ನಿಮ್ಮನ್ನು ಲೈಕ್ ಮಾಡಿದ್ದಾರೆ ರಿವ್ಯೂಸ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅವ್ರಿಗೆ ಅಮೌಂಟನ್ನು ಆ್ಯಡ್ ಮಾಡ್ಕೊಂಡು ಹೋಗ್ತಾರೆ. ಎಲ್ಲ ವರ್ಚುವಲ್ ಅಮೌಂಟ್ ಅಕೌಂಟಲ್ಲಿ, ಆ್ಯಪಲ್ಲಿ. ಸೊ ನಿಮ್ಗೇನು ಅನಿಸ್ತಾ ಇರುತ್ತೆ, ನನ್ನ ಅಕೌಂಟಲ್ಲಿ ಬರ್ತಾ ಇದೆ ದುಡ್ಡು, 20,000 ಬಂತು, 40,000 ಬಂತು, 50,000 ಬಂತು ಅಂತ. ಯಾವಾಗ ನೀವು ಅದನ್ನು ಬಂದಿದ್ದ ದುಡ್ಡನ್ನ ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಹೋಗ್ತೀರಾ, ದುಡ್ಡು ತೊಗೊಳಕ್ಕೆ ಹೋಗ್ತೀರಾ, ಅವಾಗ ಅದು ನಿಮಗೆ ದುಡ್ಡು ಸಿಗೋದಿಲ್ಲ. ನಿಮಗೆ ಅವಾಗ ಗೊತ್ತಾಗುತ್ತೆ ದ ಹೋಲ್ ಪ್ರಾಸೆಸ್ ಅಗೇನ್ ಇಟ್ ವಿಲ್ ಟೇಕ್ ಫಾರ್ 3 weeks. ನೋಡಿ, ಈ ಥರದಲ್ಲಿ ತುಂಬ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಎಲ್ಲರಿಗೂ ತಿಳುವಳಿಕೆ ಮೂಡಿಸಿ ಧನ್ಯವಾದಗಳು ಸೀಮಾಲತ್ಕ. ಯಾಕಂದರೆ ಈ ವಿಷಯದಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವೇರ್ನೆಸ್ ಮೂಡಿಸಿದಾಗ ತುಂಬ ಜನ ಎಚ್ಚರಾಗ್ತಾರೆ. ಇದೊಂದು ಒಳ್ಳೆ ವಿಡಿಯೋ, ಅದಕ್ಕೆ ಶೇರ್ ಮಾಡೋಕ್ಕಂತ ಅನ್ನಿಸ್ತು. ಇದು ನನಗೂ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಆಗಿ ಬಂದದ್ದು. ನಿಜವಾಗಿ ಹೇಳ್ಬೇಕಂದ್ರೆ ತುಂಬ ವೈರಲ್ ಆಗಿದೆ. ಎಲ್ಲರಿಗೂ ತಿಳುವಳಿಕೆ ಮೂಡಿಸಿ. ಈ ಒಂದು ಕಂಟೆಂಟು, ಈ ಥರದ ಅವೇರ್ನೆಸ್ ಬಿಲ್ಡ್ ಮಾಡುವಂಥ ಕಂಟೆಂಟು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಈ ಥರದ್ದು ಯಾವುದಾದ್ರು ಏನಾದರೂ ನಿಮ್ಮ ಗಮನಕ್ಕೆ ಬಂದಿದ್ದರೆ ಅವುಗಳನ್ನು ಹಂಚ್ಕೊಳ್ಳಿ. ಅದರಿಂದ ಜನ ಎಚ್ಚೆತ್ಕೋತಾರೆ. ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.